ಚೆಲ್ವಿ, ಅರ್ಜುನ, ಎಲ್ಗೋ ಹೊರಟಿದ್ದೀರಾ? ಚೆಲ್ವಿ, 1 ನಿಮಿಷ ಕಣಮ್ಮ. ಇವತ್ತು ನೀವು ಅಂಗಡಿಗೆ ಹೋಗೋದು ಸರಿಯಲ್ಲ, ಹೋಗ್ಬೇಡ. ಅರ್ಜುನ, ನಿಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂತ ನಿನಗೆ ಗೊತ್ತು ತಾನೇ? ಇಂಥ ಪರಿಸ್ಥಿತಿಲಿ ಎಲ್ಲ ಜವಾಬ್ದಾರಿನೂ ಪಾಪ ಲಕ್ಷ್ಮಿ ಮೇಲೆ ಹೊರಿಸಿ ನೀವು ಹೋಗೋದು ಸರಿಯಲ್ಲ ಕಂದ. ಗಂಡು ಮಗನಾಗಿ ನೀನು ಅವ್ರ ಜೊತೆಗಿದ್ದವ್ರನ್ನ ನೋಡ್ಕೋಬೇಕಲ್ವಾ? ಈಗ ಹೆಂಗಸ್ರಿಗೆ ಏನಾದರೂ ಆಗಿದ್ದಿದ್ರೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಚೆಲ್ವಿನೋ, ನಾನೋ, ಜಾನುನೋ, ವೀಣನೋ ಇದ್ದೀವಿ. ನಿಮ್ಮಪ್ಪಂಗೆ ಹಿಂಗಾಗಿರೋದ್ರಿಂದ ಗಂಡು ಮಗನಾಗಿ ನೀನು ಜೊತೆಗಿರ್ಬೇಕು ಕಂದ. ಅವ್ರ ಕೈ ಏಟಾಗಿದೆ ಅಲ್ವಾ, ಅವ್ರಿಗೆ ಸ್ನಾನ ಮಾಡಿಸೋದು, ಊಟ ಮಾಡಿಸೋದು ಎಲ್ಲ ಮಗನಾಗಿ ನೀನು ಮಾಡಬೇಕು ಕಂದ. ನನ್ನ ಕತೆ ಹಂಗಿರ್ಲಿ ಕಂದ. ಮೊದಲು ಹೋಗಿ ನಿಮ್ಮ ಅಪ್ಪನ ನೋಡ್ಕೊ, ಅವ್ರಿಗೆ ಸಹಾಯ ಮಾಡು. ಚೆಲ್ವಿ, ನನಗೂ ಮನೇಲಿದ್ದು ಇದ್ದು ಬೇಜಾರಾಗಿದೆ. ನಿನ್ನ ಜೊತೆ ನಾನು ಬರಲ್ಲ ಅಂಗಡಿಗೆ, ನಿನಗೂ ಸ್ವಲ್ಪ ಸಹಾಯ ಆಗುತ್ತೆ. ಅಯ್ಯೋ ಅತ್ತೆ, ನಿಮ್ಗೆ ಯಾಕೆ ಕಷ್ಟ ಇಲ್ಲ? ಏನು ಬೇಕಾಗಿಲ್ಲ. ಹೆಂಗೆ ಇವ್ರ ಮನೇಲೆ ಅವರಲ್ಲ, ಅವ್ರ ಜೊತೆ ನೀವಿರಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ಕಣಪ್ಪ. ಅರೆ ಭಾವನಾ, ಯಾಕೆ ಹಿಂಗೆ ಮೂಗು ಮುಚ್ಕೊಂಡು ಬರ್ತಿದ್ಯಾ? ಏನಾಯ್ತು? ನಮ್ಮ ಮನೆ ಮುಂದೆ ಓಡಾಡ್ತಿತ್ತಲ್ಲ ನಾಯಿ, ಅದಿವತ್ತು ಸತ್ತೋಗಿದೆ. ಹಾಗಾದ್ರೆ ನಾನು ಅಂದ್ಕೊಂಡಿದ್ದು ನಿಜ ಆಯಿತು. ಅಕಸ್ಮಾತ್ ಮಾವಂಗೆ ಏನಾದರೂ ಕುಡಿಸಿದ್ರೆ ಇಷ್ಟೊತ್ತಿಗೆ ಮನೆ ಮುಂದೆ ಹೊಗೆ ಹಾಕಿಸ್ಬೇಕಿತ್ತು. ಅರೆ, ರಾತ್ರಿ ವಾಕ್ ಮಾಡಬೇಕಾದ್ರೆ ಚೆನ್ನಾಗಿ ಓಡಾಡ್ಕೊಂಡಿತ್ತಲ್ಲ, ಏನಾಯ್ತದಕ್ಕೆ? ಹೌದು ನೀಲು ಅವರೇ, ನಿನ್ನೆ ರಾತ್ರಿ ನಾನು ನೋಡಿದೆ, ಚೆನ್ನಾಗೇ ಇತ್ತು. ಇದ್ದಕ್ಕಿದ್ದಾಗೆ ಸತ್ತೋಗಿದೆ ಪಾಪ. ಬಾಯಿ ಹತ್ರ ನೊರೆ ಬರೆ ಬರ್ತಿದೆ. ಅಯ್ಯೋ, ನೊರೆ ಬಂದಿದೆ ಅಂದರೆ ಏನೋ ತಿಂದು ಜೀರ್ಣ ಆಗದೆ ವಾಂತಿ ಮಾಡ್ಕೊಂಡು ಸತ್ತಿರಬೇಕು ಭಾವನಾ. ಹೋಗಿ ಬಿಡಿ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದು? ಮೊದಲು ಮನೇಲಿರೋರ ಬಗ್ಗೆ ಯೋಚನೆ ಮಾಡೋಣ. ಸರಿ, ಲೇಟ್ ಆಯಿತು, ಸ್ವಲ್ಪ ತಿಂಡಿ ಮಾಡಿಬಿಡ್ತೀರಾ? ಹಾಂ. ಛೇ, ಈ ನಾಯಿ ನಮ್ಮನೆ ಮುಂದೆನೇ ಬಂದು ಸಾಯ್ಬೇಕಾ? ಸದ್ಯ ಇವಳಿಗೆ ನನ್ನ ಮೇಲೆ ಅನುಮಾನ ಬಂದಿದ. ವೀಣಾ, ನಿಮ್ಮ ಮಾವ ಯಾವತ್ತೂ ಮಾತ್ರೆ ತೊಗೊಂಡವರೇ ಇಲ್ಲ ಕಣೆ. ಏನಾದರೂ ಜ್ವರ ಬಂತು ಅಂತಂದರೆ ಅದನ್ನು ಏನೋ ಒಂದು ಮನೆ ಮದ್ದು ಮಾಡಿನೇ ಸರಿ ಮಾಡ್ಕೊಳ್ಳೋರು. ಈಗ ನೋಡು, ಮಾತ್ರೆ ತೊಗೊಳ್ಳೋ ಹಾಗಾಯ್ತು. ಕಾಲ ಒಂದೇ ಥರ ಇರಲ್ವಲ್ಲ ಲಕ್ಷ್ಮಿ. ಗ್ರಾಚಾರ ಒಂದೊಂದ್ಸಲ ಅನುಭವಿಸ್ಬೇಕಷ್ಟೆ. ಶಿನು, ಓಹ್ ಇದು ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಗೋ ಇದೆಯಾ? ಡಾಕ್ಟರ್ ಹತ್ರ ಹೋಗಿದ್ಯಾ? ಯಾವಾಗ ಸರಿ ಹೋಗುತ್ತಂತೆ? ನಾನು ಆರಾಮಾಗಿದ್ದೀನಿ. ನಾಳೆ ಡಾಕ್ಟ್ರು ಬರೋದಕ್ಕೆ ಹೇಳಿದ್ದಾರೆ. ಒಂದು ಎಕ್ಸ್ರೇ ಮಾಡ್ತಾರಂತೆ. ಎಕ್ಸ್ರೇ ನೋಡಿಬಿಟ್ಟು ಎಷ್ಟು ವಾಸಿ ಆಗಿದೆ ಅಂತ ನಾಳೆ ಹೇಳ್ತಾರೆ. ಇಲ್ಲಿ ಕಂಫರ್ಟ್ ಇಲ್ಲ ಅಂದರೆ ಹೇಳು, ಫಾರಿನಿಂದನೇ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ವೀರು, ನಾನು ಆರಾಮಾಗಿದ್ದೀನಿ. ನಾಳೆ ಹೇಗಿದ್ರು ಡಾಕ್ಟ್ರು ಬರೋಕ್ಕೆ ಹೇಳಿದಾರಲ್ಲ, ಅವ್ರು ಏನು ಹೇಳ್ತಾರೆ ಅಂತ ನಾನು ನಿನಗೆ ಹೇಳ್ತೀನಿ, ಆಮೇಲೆ ಯೋಚನೆ ಮಾಡೋಣ. ಅದಿರಲಿ, ಗ್ಯಾರೇಜ್ ಎಲ್ಲ ಹೇಗೆ ನಡೀತಾ ಇದೆ? ಅದೇ ಸಮಸ್ಯೆ ಆಗಿರೋದು ಕಣೋ, ಮದ್ದಿನ ಥರ ನಡೀತಿಲ್ಲ. ಯಾಕಣ್ಣ, ಅಂಥದ್ದೇನಾಯ್ತು? ಸೀನಾ ಇದ್ದಾಗ ದಿನಕ್ಕೆ ಒಂದು 10-12 ಗಾಡಿಗಳು ಬರ್ತಿದ್ದು. ಈಗ 1-2 ಬರ್ತವೆ. ಬಂದವರೆಲ್ಲ ಸೀನಾ ಇಲ್ವಾ ಅಂತ ಕೇಳ್ತಾರೆ. ಸೀನಾ ಇದ್ದರೆ ಮಾತ್ರ ಗಾಡಿ ಬಿಡ್ತೀವಿ, ಇಲ್ಲ ಅಂದರೆ ಬಿಡೋದಿಲ್ಲ ಅಂತ ವಾಪಸ್ ಹೋಗ್ತಾರೆ ಕಣೋ. ಅಲ್ಲ ಸರ್, ಮಾವನ್ಗೆ ಹೀಗಾಗಿದೆ ಅಂತ ನೀವು ಹೇಳಬೇಕಿತ್ತು. ಹಾಗೆಲ್ಲ ಹೇಳೋಕ್ಕಾಗೋದಿಲ್ಲಮ್ಮ. ಹಾಗೆಲ್ಲ ಹೇಳಿದ್ರೆ ತೊಂದರೆ ಸಿಗಾಕೊಳ್ತೀವಿ.
ಇವನೆಂಥವನು, ಇವನು ಕೆಲಸದಲ್ಲಿ ಎಷ್ಟು ಬ್ರಿಲಿಯಂಟ್ ಅಂತ ನನಗೆ ಗೊತ್ತಿದ್ದಕ್ಕೇ ಗ್ಯಾರೇಜ್ ಓಪನ್ ಮಾಡಿಸಿದ್ದು. ಆದರೆ ಆರಂಭದಲ್ಲಿ ಈ ಥರ ಆಗೋಯ್ತು. ಇನ್ನು ಹುಡುಗನ ಬಿಟ್ಟು ಕೆಲಸ ಮಾಡ್ಸೋಣ ಅಂತಂದರೆ ಬರೋ ಕಸ್ಟಮರ್ಸ್ ಒಪ್ತಿಲ್ಲ. ಸೀನು ಗ್ಯಾರೇಜಲ್ಲಿ ಕೆಲಸ ಮಾಡ್ತಾನೋ ಬಿಡ್ತಾನೋ ಬೇಕಾಗಿಲ್ಲ, ಆದರೆ ಅವನು ಅಲ್ಲಿದ್ದರೆ ಕಸ್ಟಮರ್ಸ್ಗೆ ಒಂದು ನಂಬಿಕೆ ಬರುತ್ತೆ. ಈಗ ಆ ನಂಬಿಕೆನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆಯಮ್ಮ. ಎಲ್ಲಿಗ ಲಾಸ್ ಆಗ್ಬಿಡ್ತೀವನ್ನೋ ಭಯ ಶುರು ಆಗ್ಬಿಟ್ಟಿದೆ. ಇರು ನೋಡು, ನನಗೆಲ್ಲ ಮಾತಾಡಬೇಡ. ನನಗೇನೂ ಆಗಿಲ್ಲ. ಒಂದು ಕೆಲಸ ಮಾಡ್ತೀನಿ, ನಾನು ಇವತ್ತೇ ಗ್ಯಾರೇಜ್ಗೆ ಹೋಗ್ತೀನಿ. ನೀನು ಯೋಚನೆ ಮಾಡಬೇಡ. ನೀನು ಇಂಥ ಪರಿಸ್ಥಿತಿನಲ್ಲಿ ಅಲ್ಲಿ ಹೋಗಿ ಏನೋ ಮಾಡ್ತೀಯಾ? ನಿನ್ನಿಂದ ಅಂಥ ಕೆಲಸ ಮಾಡಿಸೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಮೊದಲು ನೀನು ಸಂಪೂರ್ಣವಾಗಿ ಗುಣವಾಗು, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ನಾನೇನು ಬರ್ತೀನಿ. ಇದೇನು ಮಾವ, ಇವ್ರು ಹೀಗೆ ಹೇಳಿ ಹೋಗ್ಬಿಟ್ರು, ಈಗೇನು ಮಾಡೋದು? ಅವನು ಹೇಳೋದ್ರಲ್ಲೂ ಅರ್ಥ ಇದೆಯಮ್ಮ. ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಗ್ಯಾರೇಜ್ ಶುರು ಮಾಡಿದ್ದು. ನನಗೀಗಲೇ ಹೀಗಾಗಬೇಕಾ? ನಾನು ಒಂದು ಪೈಸಾ ಬಂಡವಾಳ ಹಾಕಿಲ್ಲ, ನನಗೇ ಬೇಜಾರಾಗ್ತಾ ಇದೆ. ಅವ್ನು ಲಕ್ಷಾಂತರ ರೂಪಾಯಿ ಸುರಿದಿದ್ದಾನೆ, ಅವನಿಗಿನ್ನೆಷ್ಟು ಬೇಜಾರಾಗಿರಬಾರ್ದು. ಏನ್ರಿ ನೀವು ಹೇಳ್ತಾ ಇರೋದು? ಅಣ್ಣ ಹೇಳಿದ್ದೆಲ್ಲ ಕೇಳಿದ್ರೆ ನನಗೆ ಯಾಕೋ ಗಾಬರಿ ಆಗ್ತಿದೆ. ನಾನು ದೇವಸ್ಥಾನಕ್ಕಾದರೂ ಹೋಗಿ ಬರ್ತೀನಿ. ನೀನು ಹೋದ್ರೂ ಅಲ್ಲಿ ಬರೋ ಕಸ್ಟಮರು ನನ್ನನ್ನು ಕೇಳ್ತಾರೆ ಎಲ್ಲಿ ಅಂತ. ಆಗೇನು ಮಾಡ್ತೀಯಾ? ಸುಮ್ಮನೆ ಇರು. ಇದು ನಾನೇನಾದರೂ ಒಂದು ಮಾಡ್ತೀನಿ. ಜಾನ್ವಿರ ಮನಸ್ಸು ಬದಲಾಯ್ತಾ? ಏನಂತಾರೆ? ಇಲ್ಲ ಜಯಂತ್ ಅವರೇ, ನಿಮ್ಮ ಹೆಸರು ಹೇಳಿದ್ರೆ ಸಾಕು, ಒಳ್ಳೆ ದುರ್ಗಿ ಥರ ಆಡ್ತಾರೆ. ನಮ್ಮ ಮನೆಯವರು ಹಾಗೆ ಆಡ್ತಾರೆ. ನಿಮ್ಮ ಪರವಾಗಿ ಮಾತಾಡಿ ಎಲ್ಲಿ ನನ್ನ ಮೇಲೆ ಅನುಮಾನ ಬರುತ್ತೋ ಅವರಿಗೆ ಅಂತ ನನಗೆ ಭಯ ಆಗ್ತಿದೆ. ನನ್ನ ಹೆಂಡತಿ ವೀಣಾ ಅಂತೂ ಅವ್ರ ಹತ್ರ ದುಡ್ಡಿದೆ ಅಂತ ಅವ್ರ ಪರವಾಗಿ ಮಾತಾಡ್ತೀರಾ ಅಂತ ನನಗೆ ಬೈತಾಳೆ.